ಮಾತನಾಡಬೇಕು ಸಹದೇವ್ ಕೆಲವರು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಯೋಗರಾಜ್ ಸರ್, ಇಟ್ಸ್ ಅನ್ ಆನರ್ ಟು ಶೇರ್ ದ ಸ್ಟೇಜ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಶೈಲಜಾ ಮ್ಯಾಮ್ ಆ್ಯಂಡ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎನ್ಕರೇಜಿಂಗ್ ಅವರ್ ಟೀಮ್. ವಿ ವಿಲ್ forever be indebted to that. Thank you so much ಮ್ಯಾಮ್. ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಈ ಸಾಂಗು ಕಥೆಯಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಮೂಮೆಂಟ್ ಅದು ಬರುತ್ತೆ ಕ್ಯಾರೆಕ್ಟರ್ಗೆ ಹಾಗೂ ಕತೆಗೂ. ಸೊ ಆ ಒಂದು ಮೂಮೆಂಟ್ಗೆ ವಿ ಹ್ಯಾಡ್ ಟು ಕ್ಯಾಪ್ಚರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ ಮೂಡ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಪ್ಚರ್. ಸೊ ರಿತ್ವಿಕು ನಾನು ಡಿಸ್ಕಸ್ ಮಾಡಿದಾಗ ಯಾವ ಥರ ಇರಬೇಕು ಈ ಸಾಂಗು, ಹೇಗೆ ಅದರ ಟೋನ್ ಹೇಗಿರಬೇಕು ಅಂತ ಡಿಸ್ಕಸ್ ಮಾಡಿದಾಗ, ಹಾಗೆ ಒಂದು ಪ್ರೋಸೆಸ್ ನಡೀತಾ ಜಯಂತ್ ಸರು ಆ ಪ್ರೋಸೆಸ್ ಜಾಯ್ನ್ ಆಗಿ ಇಟ್ ವಾಸ್ ಅ ಪ್ರಿವಿಲೇಜ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದು. ನನ್ನ ಫಸ್ಟ್ ಸಿನಿಮಾ ಅಲ್ಲಿ ನಿಮ್ಮ ಪದಗಳು ನನ್ನ ಸಿನಿಮಾದಲ್ಲಿ ಬಂದಿದೆ ಅಂದರೆ ರಿಯಲಿ ಆನರ್ಡ್. ಥ್ಯಾಂಕ್ ಯು ಸೋ ಮಚ್. ಸಾಂಗು ಜನರಿಗೆ ತಲುಪುತ್ತೆ, ಜನರಿಗೆ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಿಲ್ಲ ಹೇಗೆ ತಲುಪುತ್ತೆ ಅಂತ. ಬಟ್ ರಿತ್ವಿಕ್ ಜೊತೆ ಕೆಲಸ, ಆ ಒಂದು ಕೊಲ್ಯಾಬ್ರೇಷನ್ ಎಫರ್ಟಲ್ಲಿ ನಾನು ತುಂಬ ಕಲ್ತಿದ್ದೀನಿ ಸಿನಿಮಾ ಬಗ್ಗೆ ಹಾಗೂ ಆಡಿಯೋ ಬಗ್ಗೆ. ರಿತ್ವಿಕ್ ಆ್ಯಕ್ಚುಲಿ ಹಿಸ್ ಎಸ್ಥೆಟಿಕ್ಸ್ ಆಫ್ ಆಡಿಯೋ ಅದೊಂದು ಇಟ್ಸ್ ವೆರಿ ಡಿಫ್ರೆಂಟ್. ಅವರು ದ ವೇ ಹಿ ಅಪ್ರೋಚಸ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಸ್, ಲಿರಿಕ್ಸ್. ಸೊ ಆ ಒಂದು ಪ್ರಾಸೆಸ್ ಇಟ್ ವಾಸ್ extremely delightful. So thank you Ritvik for that, allowing me into that process. Thank you so much. So ಅದೇ ಸಾಂಗ್ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಐ ಹೋಪ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಂಗೀತ ನಿರ್ದೇಶನಕ್ಕೆ ಸಂಗೀತ ಕ್ಷೇತ್ರದ ದಿಗ್ಗಜರೆಲ್ಲರೂ ಬೆನ್ನು ತಟ್ಟೋಕೆ ನಿಂತಿದ್ದಾರೆ, ಎಷ್ಟು ಖುಷಿ ಆಗ್ತದೆ. ಥ್ಯಾಂಕ್ಸ್ ಎವ್ರಿ ಒನ್. ಅಂದರೆ ನಂಗೆ ತುಂಬ ಖುಷಿ ಆಗ್ತದೆ. ಇವತ್ತು ಫಸ್ಟ್ ಹಾಡು ಫೈನಲಿ ರಿಲೀಸ್ ಆಗಿದೆ. ಅಂದರೆ ನಮ್ಮ ಕೊಲಾಬ್ರೇಷನ್ ವಾಸ್ ವೆರಿ ಆರ್ಗ್ಯಾನಿಕ್, ಇಟ್ ವಾಸ್ ನಾಟ್ ಫೋರ್ಸ್ಡ್. ರೂಪಾ, ಐ ರಿಮೆಂಬರ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಮೀ, ಡು ಯು ವಾಂಟ್ ಟು ಡೂ ಅ ಸಾಂಗ್, ಡು ಯು ವಾಂಟ್ ಟು ವರ್ಕ್ ಆನ್ ಅ ಫಿಲ್ಮ್. ಆ್ಯಂಡ್ ಸಹದೇವ್ ಮತ್ತು ರೂಪಾ ನಮ್ಮ ಹತ್ರ ಬಂದುಬಿಟ್ಟು ವಿ ಹ್ಯಾಡ್ ಅ ಸ್ಮಾಲ್ meeting, and it was a nice meeting, and it was a holistic meeting. We discussed ideas, and I was directly into the film, and I liked the narrative, and I liked the honest storytelling, which was what I was looking for. So ನನಗೆ ಅದು ತುಂಬ ಇಷ್ಟ ಆಯಿತು, and I got an opportunity to actually work on a full scale music production in terms of background score and 3 songs. So ಅದ್ರ ಬಗ್ಗೆ I was very excited about it. And throughout the process we kept meeting and sharing ideas, which helped. And as we went along the movie process, we did not force it too much. We let our raw impulses flow. Andre nam original raw impulse ideas enirutte mind alli, we let it flow. And I think part of art is that kind of impromptu expression, which is also valuable. We don't have to always put a cardboard box and cellophane tape and package everything too well, because we need that rawness element inside our art. So that kind of expression should be awake as always in our form of expression, because nowadays lot of these metrics, like my father said, andre ee numbers game agatalva, ee numbers game should not always deceive us into trying to imitate. We should move away from imitation and move towards newness. So I was very happy that Rupa and Sahadev encouraged me to embrace this newness and try 3 different forms of song making, and I hope you guys like it. And I'm ever indebted to Yogaraj sir and Hari sir and Shailaja ma'am, because they also encouraged me and pushed me into this, and they helped me get a great stage to release a song and put it out to all kinds of listeners in the world. So I'm very happy that the song will reach. And ಮತ್ತೆ ಯೋಗರಾಜ್ ಸರ್ ಹೇಳಿದ್ರು ಒಂದು ಮೆಮರಿ ಐ ಆಲ್ವೇಸ್ ರಿಮೆಂಬರ್. ನಾನು ಚಿಕ್ಕವನಿದ್ದಾಗ ಸ್ಕೂಲಲ್ಲಿ ಯೋಗರಾಜ್ ಸರ್ ಮನೋಮೂರ್ತಿ ಸ್ಟುಡಿಯೋಯಿಂದ ಒಂದು ಮಿಕ್ಸ್ ಬರ್ತಾಯಿತ್ತು. ಯಾವಾಗಲೂ ಯೋಗರಾಜ್ ಸರ್ ನಮಗೆ ಮತ್ತು ಅಪ್ಪನಿಗೆ ಕೆಳಗಡೆ ಕಾರಲ್ಲಿ ಕೂತರು ಗೇಟ್ ಹತ್ರ ಬಂದುಬಿಟ್ಟು ನನಗೆ ಕಾಲ್ ಮಾಡಿ ಕೆಳಗಡೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾವು ಕುಮಾರಸ್ವಾಮಿ ಲೇಔಟಿಂದ ವಸಂತಪುರ ಹೋಗೋದು, ಆ ಮಿಕ್ಸ್ ಕೇಳಿಕೊಂಡು ವಾಪಸ್ ಬರೋದು. ಆಮೇಲೆ ಯೋಗರಾಜ್ ಸರ್ ನನಗೆ ನನ್ನ ಮುಖ ಫಸ್ಟ್ ನೋಡೋದು, ಇಷ್ಟ ಆಯ್ತಾ ನಿನಗೆ ಅಂತ ಕೇಳೋದು. ಅದು ಒಂದು ಚೆಕ್ ಅವರಿಗೆ. ಈ ಆಲ್ವೇಸ್ ಈಸ್ ಆಸ್ ಅ ಚೈಲ್ಡ್ ಲೈಕ್, ಹಿ ಹ್ಯಾಸ್ ಅ ವೆರಿ ಚೈಲ್ಡ್ ಲೈಕ್ ಸೋಲ್ ಇನ್ಸೈಡ್ ಹಿಮ್, ವಿಚ್ ಐ ಆಲ್ವೇಸ್ ಲವ್.
And Hari sir also was very affectionate and told me that don't worry, we'll help you. And so it's been a great journey so far, and I'm thanking all my musicians and my friends. My guitar teacher Hamid sir is Hamid Hassan, who has always taught me a lot about music, and I'm a student of his in guitar. Andre guitar brought me inside the music world, and I was very thankful that he was a part of my journey as well. He is also a part of a lead in one of my acoustic songs, which will be releasing soon. And I want to thank Pranav, who's here, Sri Lakshmi Belmannu, Narayan Sharma, Charan Raj, who I've always worked with, and he helped me a lot. I also worked with Charan Raj, briefly assisted him in some of his projects, and got to know a lot about production, music production, and so forth. So the father said, the whole thing is a team. It's a team activity, and I think the team should move ahead, and we should keep encouraging newness. Hosatana, we have to encourage it always and embrace that, and let's not always imitate and wait for a numbers game. Thanks everyone for the opportunity. ಥ್ಯಾಂಕ್ ಯು ಸೋ ಮಚ್. ಜೊತೆಯನ್ನು ತುಂಬ ದಿಟ್ಟತನದಿಂದ ಹೇಳೋದಕ್ಕೆ ತುಂಬ ಜನರಿಗೆ ಇಷ್ಟವಾಗುವಂತಹ ತಂಡ, ಹಾಗಾಗಿ ಕೆಂಡ ಎಷ್ಟು ನೈಜತೆಗೆ ಹತ್ತಿರವಾಗಿದೆ. ಈ ಕ್ಷಣ ನಾನು ಫಸ್ಟ್ ಆಫ್ ಆಲ್ ನಂಬಕ್ಕಾಗ್ತಲ್ಲ. ಇವ್ರದೆಲ್ಲ ಹಾಡು ಕೇಳ್ತಾ ಇವ್ರ ಥರ ಆಗಬೇಕು ಅಂತ ಬೆಳೆದಿರೋಳು ನಾನು. ಸೊ ಇವ್ರ ಜೊತೆ ಸ್ಟೇಜ್ ಮೇಲೆ ಕೂತಿರೋದು ಯಾವುದೋ ಏನೋ ಹಳೇದೇನೋ ಇದೆ, ತಾರೆಗಳೆಲ್ಲ ಒಟ್ಟು ಕೂಡು ಬಂದರೆ ಅಂತ ಲೈಕ್ ನಂಬಕ್ಕಾಗತ್ತಾಗ ಯೋಚನೆ ಮಾಡಿ. ನಾನು ಮೊದಲನೇ ಸತಿ ನಾನು ಪ್ರೇಮ ಲವ್ ಲೆಟರ್ ಬರೆದಾಗ ಅನಿಸುತ್ತಿದೆ ಯಾಕೋ ಇನ್ನೂ ಅಂತ ಬರೆದು ಕೊಟ್ಟಿದ್ದೆ ನಾನು. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀನೋ ನಂಬಕ್ಕಾಗಲ್ಲ. ಸಹದೇವ್ ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ದು ಒಂದು 12-15 ವರ್ಷದ ಕೆಳಗೆ. ಗಂಟು ಮುಟೆಯಲ್ಲಿ ನನ್ನ ಸಿನಿಮಾಲಿ ಅಮಯುಕ್ತಿ ಸ್ಟುಡಿಯೋಸ್ ನಾನು ಇಬ್ಬರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು. ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡ್ಕೊಂಡು ನಮ್ಮ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವು ಯಾವ ಥರ ಹೇಳಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ, ಬಿಸ್ನೆಸ್ ಆಗತ್ತಾ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು, ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಾ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವು ಈಗಲೇ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡೋದು ಅಷ್ಟು ನಾವು ಪೇಷನ್ಸ್ ಕಳ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾವೇ ಸೇರಿ ಒಂದು ಸಂಸ್ಥೆ ಕಟ್ಟೋಣ. ನಮ್ಗೆ ಒಂದೇ ಧೈರ್ಯ, ಮನಸ್ಸಿಂದ ಸಿನಿಮಾ ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಯಾಕಂದರೆ ಕನ್ನಡಿಗರು 7 ಕೋಟಿ ಜನ, ಬಟ್ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಸೊ ನಾವು ಸಿನಿಮಾ ಬರೀ 7 ಕೋಟಿ ಅಂತ ಇಟ್ಕೊಂಡು ಮಾಡಿದ್ರೆ ಲಿಮಿಟೇಷನ್ಸ್ ಅನ್ಸಕ್ಕೆ ಶುರು ಆಗುತ್ತೆ. ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ, ಅವರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮಗೆ ಸಿನಿಮಾ ರಂಗ ಅಂತ ಅಂದ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿರೋದು. ಸೊ ಗಂಟು ಮೂಟೆ ನಮಗೆ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ರದ್ದು ಪ್ರಶಂಸೆ ಮತ್ತು ಆಶೀರ್ವಾದ ನಮಗೆ 2ನೇ ಸಿನಿಮಾ ಕಟ್ಟೋದಕ್ಕೆ ಧೈರ್ಯ ತುಂಬಿತು. ಸಹದೇವ್ದು ಇದು ಮೊದಲನೇ ಸಿನಿಮಾ, ಬಟ್ ಇದ್ರ ಬಗ್ಗೆ ನಾನು 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ ಈ ಸಿನಿಮಾ ಬಗ್ಗೆ. ಅವನು ಈ ಕತೆ ನನಗೆ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವನು ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ಕೆ ಹೊರಟಿದ್ದಾನೆ ನಂಗೆ ತುಂಬ ಇಷ್ಟ ಆಗಿತ್ತು ಅದು. ಆ್ಯಂಡ್ ನನಗೆ ಸಹದೇವ್ ಗೊತ್ತು, ತುಂಬ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವನು ಯಾವ ಥರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನಂಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ಜೊತೆಯಲ್ಲಿ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ಅವನ ಟೀಮ್ ಎಲ್ಲರೂ ಸೇರಿ ಮಾಡಿರೋದು. ಕ್ರಿಯೇಟಿವ್ ಆಗಿ ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ. ಸೊ ಬಟ್ ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸಾಂಗ್ ರಿತ್ವಿಕ್, ನಾನು ಸಿನಿಮಾದ ಒಂದು ತುಣುಕ್ ನೋಡ್ತಾ ಇದ್ದೆ ಮನೆಯಲ್ಲಿ. ನಮ್ಮಮ್ಮ ಏನೋ ಅಡುಗೆ ಕೆಲಸ ಮಾಡ್ತಿದ್ರು, ಬಂದ್ರು, ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅಂದ್ಕೊಂಡು, ಏನು ನೋಡ್ತಾ ಇದೆಯಾ ಅಂತ ಅವಾಗ ತೋರಿಸ್ದೆ. ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅನ್ ಅಪ್ರೂವಲ್. ನಂಗೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬ ರೇರ್. ಅವ್ರು ಹೇಳಿದ್ರು ಅಂದರೆ ಇಟ್ಸ್ ಅ ಹಿಟ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸರ್, ನೀವೆಲ್ಲರೂ ಬಂದಿದ್ದಕ್ಕೆ, ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಂಬಕ್ಕಾಗ್ತಿಲ್ಲ ಈ ಕ್ಷಣನ. ಸೊ ನಾನು ಒಂದು ವಾರ ಎಲ್ಲರೂ ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಟೀಮ್ ಎಲ್ಲ ಬಂದಿದೆ ಇಲ್ಲಿ. BV ಕಮ್ ಆನ್ ಸ್ಟೇಜ್. ಭರತ್ ಮೂವಿದು ಪ್ರೊಟ್ಯಾಗನಿಸ್ಟ್, ಹೀರೋ. ಸ್ವಲ್ಪ ಚೇರ್ ಮುಂದೆ ಕೂಡ. ಸೊ ವಿನೋದ್ ಅವರಿದ್ದಾರೆ, ಶರತ್ ಇದ್ದಾನೆ, ಸತೀಶ, ಇವ್ರು 4-5 ಜನ ಕೋರ್ ಸಿನಿಮಾ ಹುಡುಗರದೇ ಕತೆ, ಹೀರೋಯಿನ್ ಅಂತ ಇಲ್ಲ ಸಿನಿಮಾಲಿ. ಸೊ ಹೇಳಕ್ಕೇನು ಇಲ್ಲ, ಆಗ್ಲೇ ಪರೀಕ್ಷೆ ಬರ್ದಾಗಿದೆ.
ಇನ್ನು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ. ತುಂಬ ಒಳ್ಳೆ ಅನುಭವ ಆಯಿತು ಇದು ಈ ಸಿನಿಮಾಲಿ ಅಭಿನಯಿಸೋದು. ಅದ್ಭುತವಾದ ತಂಡ, ಎಲ್ಲರೂ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ಇದರಲ್ಲಿ ಆ್ಯಕ್ಟ್ ಮಾಡಿದವರು. ಹಾಗಾಗಿ ತುಂಬ ಚಾಲೆಂಜಿಂಗ್ ಆಗೂ ಇತ್ತು. ಇದಿಷ್ಟೇ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. NRI ಡಿಸ್ಟ್ರಿಬ್ಯೂಟರ್ ನಿಮ್ಮ ತಂಡಕ್ಕೆ ಸೇರಿದ್ದು ಹೇಗೆ ಅದು? ಜಾಯ್ ಅಂತ ಅವರು, ಸಹದೇವು ನ್ಯೂಯಾರ್ಕಲ್ಲಿ 5 ವರ್ಷ ಓದ್ಕೊಂಡು ಬಂದಾನೆ ಸಿನಿಮಾ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್. ಸೊ ಅಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿ ತುಟಿಶ್ ಸ್ಕೂಲ್ ಆಫ್ ಆರ್ಟ್ಸ್ ಅಂತ. ಸೊ ಅಲ್ಲಿನ ಮೂಲಕ ಪರಿಚಯ ಆದವರು ಅವರು. ಅವ್ರದ್ದು ಜರ್ಮನಿಯಲ್ಲಿ ನ್ಯೂಯಾರ್ಕಲ್ಲಿ ಬ್ರಾಂಚ್ ಇದೆ. ಸೊ ಅವರು ನಮ್ಮ ಸಿನಿಮಾದು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ. ಸೊ ಈಗ ಫೆಸ್ಟಿವಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೂವಿನ. ಇನ್ನು ಮುಂದೆ ನಮ್ದು ಇಲ್ಲಿ ಡೊಮೆಸ್ಟಿಕಲಿ ಅಂದರೆ ರೀಜನಲಿ ಕರ್ನಾಟಕದಲ್ಲಿ ರಿಲೀಸ್ ಆದಮೇಲೆ ಜರ್ಮನಿಲಿ ಮತ್ತು ಅಮೆರಿಕಲ್ಲಿ ರಿಲೀಸ್ ಮಾಡೋ ಪ್ಲಾನ್ಸ್ ನಡೀತಾರೆ. ಯಾವಾಗ ಪ್ಲಾನ್ ಹಾಕೊಂಡು? ಅದು ಇನ್ನೂ ಡೇಟ್ಸ್ ಕನ್ಫರ್ಮ್ ಆಗಿದೆ. ಆಸ್ ಎ ಕ್ಯಾಮ್ರಾಮ್ಯಾನ್ ಕಮ್ ಡೈರೆಕ್ಟರ್ ಎರಡು ಆಗಿದೆ. ನಿಮಗೆ ಸಿನಿಮಾ ಹೇಗೆ ಅದನ್ನು ನೀವು ಪ್ರೊಜೆಕ್ಟ್ ಮಾಡೋಕ್ಕೆ ಈಸಿ ಆಯಿತು ನಿಮಗೆ? ಆಸ್ ಅ ಕ್ಯಾಮ್ರಾಮ್ಯಾನ್ ಡೈರೆಕ್ಷನ್ನು ಈಸಿ ಅಂತಲ್ಲ, ಬಟ್ ಆ ಒಂದು ಎಸ್ಥೆಟಿಕ್ಸ್, ಕ್ಯಾಮ್ರಾ ಎಸ್ಥೆಟಿಕ್ಸ್ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆ ಒಂದು ಕಾನ್ವರ್ಸೇಷನ್ ಕಮ್ಮಿ ಇರುತ್ತೆ ಸೆಟ್ಟಲ್ಲಿ. ಕ್ಯಾಮ್ರಾಮನ್ ಜೊತೆ ಮಾತುಕತೆ ಜಾಸ್ತಿ ಇರೋದಿಲ್ಲ. ಐ ವಾಸ್ ಓನ್ಲಿ ಡೂಯಿಂಗ್ ದ ಕ್ಯಾಮ್ರಾ ವರ್ಕ್. ಬಟ್ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೇ ಒಂದು ಆ್ಯಸ್ ಅ ಸಿನಿಮಾಟೋಗ್ರಫರ್ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೇ ಸ್ಕ್ರೀನ್ ಪ್ಲೇ, ಸ್ಟೋರಿ ಬೋರ್ಡಿಂಗ್ ಅದೆಲ್ಲ ಆ್ಯಸ್ ಅ ಕ್ಯಾಮ್ರಾಮ್ಯಾನ್ ಆ್ಯಸ್ ವೆಲ್ ಆ್ಯಸ್ ಅ ರೈಟರ್ ಡೈರೆಕ್ಟರ್ ಅದು ಆರ್ಗ್ಯಾನಿಕ್ ಆಗಿ ಬಂದ್ಬಿಡುತ್ತೆ. ಸೊ ಆ ಒಂದು ಎಸ್ಥೆಟಿಕ್ಸ್ ಆ ಥರ ಇರುತ್ತೆ. ಸೊ ಸುಲಭ ಕಷ್ಟ ಅಂತಲ್ಲ, ಅದೊಂದು ಪ್ರೋಸೆಸ್ ಬೇರೆ ಥರನೇ ಇರುತ್ತೆ. ಸೊ ಯಾ, ಕೆಂಡ ಯಾವುದ್ರ ಮೇಲೆ ಹೆಚ್ಚು ಬೆಳಕು ಚೆಲ್ಲಿದೆ ಅಂದರೆ ಸಮಾಜದ ಮೇಲೆ ಯಾವ ಇದ್ರ ಮೇಲೆ ಬೆಳೆದಿದೆ? ರಾಜಕೀಯ ಮತ್ತು ಸಾಮಾಜಿಕ ಎರಡು. ಸೊ ಇಟ್ಸ್ ನಮ್ಮ ಕತೆ ಆ್ಯಕ್ಚುಲಿ ಕೇಶವ ಅಂತ ಒಬ್ಬ ಕ್ಯಾರೆಕ್ಟರ್ನ ಫಾಲೋ ಮಾಡುತ್ತೆ. ಅವನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಫ್ಯಾಕ್ಟ್ರಿ ಕೆಲಸದಿಂದ ಅವನು ಹೇಗೆ ಬೇರೆ ಕೆಲಸದಲ್ಲಿ ಅವನು ಮುಳುಗೋಗ್ತಾನೆ, ಆ ಒಂದು ಕೆಲಸ ಅವನ ಜೀವನಕ್ಕೆ ಹೇಗೆ ಒಂದು ಎಫೆಕ್ಟ್ ಮಾಡುತ್ತೆ, ಚಾಲೆಂಜ್ ಮಾಡುತ್ತೆ, ಅದ್ರ ಬಗ್ಗೆ ಕತೆ. ಸೊ ಅದರ ಬಗ್ಗೆ ಅದ್ರ ಒಳಗೆ ನಡೀತಿರುವ ಪಾಲಿಟಿಕ್ಸ್ ಹಾಗೂ ಸೊಸೈಟಿ, ಸೊಸೈಟಲ್ ಕಾಮೆಂಟ್ರಿ ಇದೆ. ಸೊ ಇಟ್ ಈಸ್ ವೆರಿ ಮಚ್ ಸ್ಪೆಸಿಫಿಕ್ ಟು ಅವನ ಕೆಲಸದಲ್ಲಿ ಏನು ನಡೆಯುತ್ತೆ ಅಂತ. ಆಮೇಲೆ ಅವನ ಪರ್ಸನಲ್ ಜರ್ನಿ ಪ್ಯಾರಲಲ್ ನಡೀತಾ ಇದೆ. ಸೊ ಪ್ರೈಮರ್ಲಿ ಕತೆ ಅದ್ರ ಬಗ್ಗೆ. ಸರ್, ಹೊಸತನ ಅಂತ ಅವಾಗಿಂದ ಹೇಳ್ತಾ ಇದ್ದೀವಿ. ಈ ಸಿನಿಮಾನ ಒಂದು ಹೊಸತನದ ಇದ್ರಲ್ಲಿ ಕಟ್ತಾ ಇದ್ದೀವಿ. ಆ ಹೊಸತನ ಎಲ್ಲಿ ಕಾಣುತ್ತೆ? ನಿರೂಪಣೆ ಎಲ್ಲ, ಕತೆ ಎಲ್ಲ ಎಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ? ಅದು ಹೊಸತನ, ಎಲ್ಲರೂ ಹೊಸತನ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಹೊಸತನ ಅಂತ ಅನುಭವ ಆಸ್ ಅನ್ ಆಡಿಯನ್ಸ್, ನಿಮ್ಮ ಅನುಭವ. ಯಾ, ಅಲ್ಲ, ನೀವು ಕೇಳಿದ್ರಿ ಎಲ್ಲಿ ಹೊಸತನ ಅಂತ. ಅಂದ್ರೆ ಆಸ್ ಅ ಪ್ರೇಕ್ಷಕರಾಗಿ ಆಸ್ ಅನ್ ಆಡಿಯನ್ಸ್ ಅದಕ್ಕೆ ಅದು ನಿಮಗೆ ಕೊಡೋ ಅನುಭವದಲ್ಲಿ ಹೊಸತನ ಖಂಡಿತವಾಗ್ಲೂ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ. ಐ ಆಲ್ಸೋ ಫೀಲ್ ನಿರೂಪಣೆಯಲ್ಲಿ ಕೂಡ, ಯಾಕಂದ್ರೆ ಇದು ಒಂದು ಕ್ಯಾರೆಕ್ಟರ್ ಸ್ಟಡಿ ಅನ್ನೋ ಸಿನಿಮಾಗಳು ನಮ್ಮ ಇಂಡಿಯಾದ ತುಂಬಾ ಕಡಿಮೆ ನಾವು ನೋಡಿರೋದು. ಕ್ಯಾರೆಕ್ಟರ್ ಸ್ಟಡಿ ಅಂದ ತಕ್ಷಣ ತುಂಬ ಪರ್ಸನಲ್ ಕಥೆ ಅಲ್ವಾ, ಇಂಟಿಮೇಟ್ ಕಥೆ. ಬಟ್ ಇಂಟಿಮೇಟ್ ಕಥೆ ಆದರೂ ಅವನೊಂದು ವ್ಯವಸ್ಥೆ ಒಳಗಿರ್ತಾನೆ. ಆ ವ್ಯವಸ್ಥೆ ಬಗ್ಗೆ ಕೂಡ, ಆ ವ್ಯವಸ್ಥೆ ಅವನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ತುಂಬ ಕಡಿಮೆ ನಾನು ನೋಡಿರೋದು ಕ್ಯಾರೆಕ್ಟರ್ ಸ್ಟಡಿ ಸಿನಿಮಾಗಳು. ಸೊ ನಮ್ಮದು ಇದು ಪ್ರೈಮರಿಲಿ ಕ್ಯಾರೆಕ್ಟರ್ ಸ್ಟಡಿ, ಒಂದು ಕ್ಯಾರೆಕ್ಟರ್, ಬಟ್ ಅವನು ಹೋಗೋ ಪ್ರಪಂಚ, ಆ ಪ್ರಪಂಚ ಅವನ್ನ ಹೇಗೆ ಒಳಗೆ ಎಳ್ಕೊಳ್ಳುತ್ತೆ, ಆ ಪ್ರಪಂಚದಿಂದ ಅವನ ಜೀವನಕ್ಕೆ ಆಗೋ ಎಫೆಕ್ಟ್, ಅದ್ರ ಬಗ್ಗೆ ಇದು ಕಥೆ. ಆ್ಯಂಡ್ ಈ ಪ್ರಪಂಚ ಕೂಡ ರೌಡಿಸಮ್ ಸಿನಿಮಾ ಅಂತ ತುಂಬ ಜನ ಕೇಳಿದ್ರು ಇದಕ್ಕೆ ಮುಂಚೆ. ರೌಡಿಸಮ್ ಅಲ್ಲಿ ಸ್ಪೆಕ್ಟ್ರಮ್ ಇರತ್ತಲ್ಲ ಮೇಡಮ್, ಪುಡಿ ರೌಡಿಗಳಿಂದ ಕೊಲೆಗಳು, ಬಾಂಬ್ಗಳು ಹಾಕೋರು ಎಲ್ಲ ಒಂದು ದೊಡ್ಡ ರೇಂಜ್ ಅದು. ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಪುಡಿ ರೌಡಿಗಳ ಬಗ್ಗೆ. ಅಂದರೆ ಕಲ್ಲು ಎಸೆದ್ಬಿಟ್ಟು ಮಜಾ ತಗೋತಾರೆ, ಪೊಲೀಸರಿಂದ ಚಳ್ಳೆ ಹೆಣ್ಣು ತಿನ್ಸೋದು ಅಂತ ಹುಡುಗರು, ಅವರ ಮನಸ್ಥಿತಿ, ಅವ್ರು ಯಾಕೆ ಆ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರ ಜೀವನಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಒಂದು ಸ್ಪೆಕ್ಟ್ರಮ್ ಅಲ್ಲಿ ನಡೆಯುವಂಥ ಕಥೆ ಇದು. ಇನ್ನೊಂದು ಮೇಡಮ್, ಇದು ಬಹಳ ಪ್ರಯೋಗಕಾರಿ, ಅಂದ್ರೆ ಎಕ್ಸ್ಪೆರಿಮೆಂಟಲ್. ಎಷ್ಟೋ ಮಟ್ಟಿಗೆ ಅಂದ್ರೆ ಎಷ್ಟೋ ಕಡೆ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಏನಾಗುತ್ತೆ ಅನ್ನೋರ್ಗೂ ಕಾದಿದ್ದಾರೆ ಡೈರೆಕ್ಟ್ರು. ಅದಾಗದು ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡಕ್ ಕಾದಿದ್ದಾರೆ. ನಮ್ಗೆ ಅಲ್ಲಿ ಸ್ಕ್ರಿಪ್ಟ್ ಅಥವಾ ಇದೇ ನೀನ್ ಮಾಡ್ಬೇಕು, ಹಂಗೆ ಆಗ್ಬೇಕು ಅಂತ ಏನು ಹೇಳಿಲ್ಲ. ಆರ್ಗ್ಯಾನಿಕ್ ಆಗಿ ಏನ್ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೆ ಎಷ್ಟೋ ಕಡೆ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ನೀವು ನೋಡ್ತೀರಾ ಸಿನಿಮಾದಲ್ಲಿ. ಮತ್ತೆ ಇದು ಯಾವ ರೀತಿಯಲ್ಲಿ ಹೊಸದು ಅಂದ್ರೆ ಒಬ್ಬ ಜನಸಾಮಾನ್ಯನ ಹೀರೋ ಆಗಿ ತೋರಿಸಿದೆ, ಅವನ ದೃಷ್ಟಿಕೋನ.